ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಸಿಎಂ ಸಿದ್ದರಾಮಯ್ಯನವರು ಸಮಾಜವಾದಿ ನಾಯಕ. ಅವ್ರ ಹೆಸರಿನಾಗ ಒಂದೇ ಒಂದು ಮನಿನೂ ಇಲ್ಲ ಅಂತ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಹೇಳ್ಕೊತೇ ಬಂದಾರ. ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡ ಹಗರಣದ ಆರೋಪ ಕೇಳ್ಬಂದಿತಿ. ಏವನ್ ಆರೋಪಿ ಆಗ್ಯಾರ. ಸಿಎಂ ರಾಜೀನಾಮೆ ಕೊಡ್ಬೇಕು ಅಂತ ಬಿಜೆಪಿ ಒತ್ತಾಯಿಸ್ಕೋತ ಬಂದದ. ಇದೆಲ್ಲದರ ನಡುವ ನನ್ನ ರಾಜಕೀಯ ಜೀವನದಾಗ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಖುದ್ದು ಸಿದ್ದರಾಮಯ್ಯನವರೇ ಹೇಳ್ಕೊಂತ ಬಂದಾರ. ಇದೆಲ್ಲಾದ್ರ ನಡುವ ಸಿದ್ದರಾಮಯ್ಯನವರು ಪ್ರಸ್ತುತ ದೇಶದ 3ನೇ ಅತಿ ಶ್ರೀಮಂತ ಸಿಎಂ ಪಟ್ಟಿದಾಗ ಸ್ಥಾನ ಪಡ್ಕೊಂಡಿದ್ದು ಎಲ್ಲರಿಗೂ ಕುತೂಹಲ ಮೂಡಿಸ್ಬಿಟ್ಟದ. ಸಹಜ ಐತೆ ಅದು. ಈಗ ನೋಡ್ರಿ, ಈಗ ಒಂದು ಸರ್ವೆ ನಡೆದೈತಿ, ಅಧ್ಯಯನ ನಡೆದೈತಿ. ಇದ್ರಾಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ರೂಪಾಯಿ ಆಸ್ತಿ ಹೊಂದ್ಯಾರಂತ. ಹಿಂಗಾಗಿ ಇವರು ದೇಶದ ಅತ್ಯಂತ ಅಗದಿ ಫಸ್ಟ್ ಶ್ರೀಮಂತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಾರ. ಇನ್ನು 51 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವಂತಹ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3ನೇ ಸ್ಥಾನದಾಗದಾರ. ಈ ಬಗ್ಗೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ADR ನಡೆಸಿದಂತಹ ಅಧ್ಯಯನದಾಗ ಇದೆಲ್ಲಾ ವಿಷಯ ಬಹಿರಂಗ ಆಗ್ಯದ ನೋಡ್ರಿ. ಈ ಚುನಾವಣೆ ಟೈಮ್ನಾಗ ಎಲ್ಲಾ ನಾಯಕರು ಅಫಿಡವಿಟ್ ಸಲ್ಲಿಸ್ತಾರಲ್ಲ, ಅದನ್ನ ಆಧಾರವಾಗಿ ಇಟ್ಕೊಂಡು ಈ ತರ ಒಂದು ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯನ್ನ ತಯಾರು ಮಾಡ್ಯಾರ ನೋಡ್ರಿ. ಇದೆಲ್ಲಾ ನೋಡಿದಾಗ ನನಗೊಂದು ಈ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಹಾಡು ಬರ್ಲಿಕ್ಕತ್ತದ, ಹಾಡು ಬಿಡ್ತೀನಿ. ನಾನು ಬಡವ ಆದ್ರೂ ಶ್ರೀಮಂತ, ನಾನು ಸಮಾಜವಾದಿ ಆದ್ರೂ ಮಜವಾದಿ, ನನ್ನ ಹೆಸರಲ್ಲಿ ಮನೆಯೊಂದು ಇಲ್ಲ, ಆದ್ರೆ 51 ಕೋಟಿ ಆಸ್ತಿ ಇದೆ ಎಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಕರ್ನಾಟಕದ ಮೊದಲನೇ ದೊಡ್ಡ ರತ್ನ ಸಿಎಂ ಸಿದ್ದರಾಮಯ್ಯನವ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಕರ್ನಾಟಕದ 2ನೇ ರತ್ನ ಅಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಿಯಾಗಿರುವಂತಹ ಪ್ರಿಯಾಂಕ ಖರ್ಗೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಅನ್ನೋದು ಒಂದು ಸರ್ಕಾರಿ ಪ್ರಾಯೋಜಿತ ಆತ್ಮಹತ್ಯೆ ಆಗ್ಯದ. ಈ ಕೇಸನ್ನು ಪಟ್ಟಂತ ಸಿಬಿಐಗೆ ಕೊಡ್ಬೇಕು, ಒಪ್ಪಿಸ್ಬೇಕಂತ ಬಿಜೆಪಿ ನಾಯಕರು ಒತ್ತಾಯಿಸ್ಲಿಕ್ಕತ್ತಾರ. ಅಷ್ಟೇ ಅಲ್ರಪ್ಪ, ಈಗ ಬಹಳಷ್ಟು ಕೇಸ್ಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ಲಿಕ್ಕತ್ತಾರ. ಈ ಹಿಂದ ವಾಲ್ಮೀಕಿ ನಿಗಮದ ವಂಚನೆ ಆರೋಪ ಕೇಳ ಬಂದಿತ್ತು. ಅವ್ರದೇ ಪಕ್ಷದ ನಾಯಕರಾದಂತಹ ಸಚಿವರಾದಂತಹ ಬಿ ನಾಗೇಂದ್ರ ಅವ್ರನ್ನು ರಾಜೀನಾಮೆ ಕೊಟ್ಟಿದ್ರು. ಅಷ್ಟೇ ಯಾಕ, ಬೇರೆ ಬಹಳಷ್ಟು ಕೇಸ್ಗಳದ್ರಾಗ ಈ ತರ ರಾಜೀನಾಮೆ ಕೊಟ್ಟಿದ್ದೈತಿ. ಮಾಜಿ ಸಚಿವ KS ಈಶ್ವರಪ್ಪನವ್ರು ಆಗಿರಬಹುದು, KJ ಜಾರ್ಜ್ ಆಗಿರ್ಬಹುದು, ಇವರೆಲ್ಲ ರಾಜೀನಾಮೆ ಕೊಟ್ಟಿರ್ಬೇಕಾದ್ರ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಯಾಕೆ ಕೊಡಕತ್ತಿಲ್ಲ ಅಂತ ಅವರು ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಒಟ್ಟನ್ಯಾಗ ಇದೊಂದು ಭ್ರಷ್ಟಾಚಾರ ಸರ್ಕಾರ. ಅಧಿಕಾರಿಗಳಿಗೆ ಸಾವಿನ ಭಾಗ್ಯ ಕೊಡ್ಲಿಕ್ಕತ್ತದ. ಕೊಲೆಗಡಕ್ಕೆ ಸರ್ಕಾರದಾಗ ನಾಯಕರು ಏನ್ ಮಾಡಿದ್ರು ಕೇಳೋರಿಲ್ಲ ಅಂತ ಅಂದ್ಕೊಂಡ್ ಬಿಟ್ಟಾರ ಅವರು. ಈ ಗುತ್ತಿಗೆದಾರಿನ ಸಾವಿನ ಕೇಸ್ನ್ಯಾಗ ಸಚಿವ ಪ್ರಿಯಾಂಕ ಖರ್ಗೆ ಪಾತ್ರ ಐತ್ಯೋ ಇಲ್ಲೋ ಅನ್ನೋದು ಮೊದಲು ಗೊತ್ತಾಗ್ಬೇಕು. ಹಿಂಗಾಗಿ ಇದನ್ನ ಸರಿಯಾಗಿ ತನಿಖೆ ಮಾಡ್ಬೇಕು. ಆದ್ರೆ ಒಟ್ನ್ಯಾಗ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡು ತನಕ ನಾವಂತೂ ನಮ್ಮ ಹೋರಾಟ ಬಿಡುವುದಿಲ್ಲ ಅಂತ ಬಿಜೆಪಿ ನಾಯಕರು ಶಿಸ್ತು ಹೋರಾಟ ಮಾಡ್ಲಿಕ್ಕತ್ತಾರ. ಕರ್ನಾಟಕದ 2ನೇ ರತ್ನ ಪ್ರಿಯಾಂಕ ಖರ್ಗೆ ಅಂದಂಗಾಯ್ತು. ಇನ್ನು ಕರ್ನಾಟಕದಾಗ ಮತ್ತೊಂದು ರತ್ನ ಅದರಿ. ಸದ್ಯಕ್ಕ 3 ರತ್ನಗಳ ಬಗ್ಗೆ ಹೇಳಲಿಕತ್ತೀನಿ. ಅದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು. ಯಾಕಂತ ಹೇಳಿ ಬಹಳ ಮನಸ್ಸಿಗೆ ಹಚ್ಕೊಂಡು ಹೇಳಲಿಕತ್ತೀನಿ, ಹಳಾಳಿಯಿಂದ ಹೇಳಲಿಕತ್ತೀನಿ. ಯಾಕಂದ್ರೆ ಅಂಕಿ ಅಂಶಗಳು ನೋಡಿದಾಗ ಆರೋಗ್ಯ ಇಲಾಖೆ ಎಷ್ಟು ಸಮಸ್ಯೆ ಆಗ್ಲಿಕತ್ತಾವ, ಆರೋಗ್ಯ ಇಲಾಖೆಗೆ ಎಷ್ಟು ಅನಾರೋಗ್ಯ ಕಾಡ್ಲಿಕತ್ತದಂತ ಗೊತ್ತಾಗ್ತದ. ಈ ಒಂದು 4-5 ತಿಂಗಳದಾಗ ರಾಜ್ಯದಾಗ ಏನಿಲ್ಲ ಅಂದ್ರೂ ಒಂದು 350 ಬಾಣಂತಿಯರ ಸಾವು ದಾಖಲಾಗೈತಿ. ಸರ್ಕಾರಿ ದವಾಖಾನೆಗೆ ಅತಿ ಹೆಚ್ಚು ಬಾಣಂತಿಯರು ಸಾಯ್ಲಿಕತ್ತಾರ. ಈ ಆಗಸ್ಟ್ ಅಲ್ಲಿಂದ ಹಿಡ್ಕೊಂಡು ನವೆಂಬರ್ ಡಿಸೆಂಬರ್ ತನಕ ರಾಜ್ಯದಾಗ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ ಒಂದು 50ಕ್ಕಿಂತ ಹೆಚ್ಚು ಬಾಣಂತಿಯರು ಸಾಯ್ಲಿಕತ್ತಾರಂತ ವರದಿ ಆಗೈತಿ. ಈ ಅಂಕಿ ಅಂಶಗಳನ್ನು ನೋಡಿದಾಗ ಗಾಬರಿ ಆಗುದಿಲ್ಲ ಏನ್ ಹೇಳ್ರಿ. ಒಂದಂದ್ರ ಇಲ್ಲಿ ಸರ್ಕಾರಿ ದವಾಖಾನೆಗ ಈ ದ್ರಾವಣ ರಕ್ತ ಅಂತ ಇರ್ತೈತಿ, IV ಫ್ಲೂಯಿಡ್ಸ್. ಈ IV ಫ್ಲೂಯಿಡ್ಸ್ ಹಾಕ್ತಾರಲ್ಲ, ಅದು ಒಂದು ವೇಳೆ ಎಕ್ಸ್ಪೈರಿ ಆಗಿತ್ತು ಅಥವಾ ಆ ಒಂದು ಪೇಷಂಟಿಗೆ ಸಮರ್ಪಕ ಆಗಿರ್ಲಿಲ್ಲ ಅಂತಂದ್ರ ಅದು ದೇಹದ ಒಳಗ್ ಹೋಗಿ ಬಹಳಷ್ಟು ಅಲರ್ಜಿಗಳಾಗಿ ಬಾಣಂತಿಯರು ಮೃತಪಡ್ಲಿಕತ್ತಾರಂತ ಆರೋಗ್ಯ ತಜ್ಞರು ಹೇಳಿಕತ್ತಾರ. ಇನ್ನಷ್ಟೇ ಅಲ್ಲ, ಸರ್ಕಾರಿ ದವಾಖಾನ್ಯಾಗ ಸರಿಯಾಗಿ ತರಬೇತಿ ಪಡಿಲಾರ್ದಂತಹ ಆರೋಗ್ಯ ಸಿಬ್ಬಂದಿ ಅಥವಾ ಅವ್ರ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವನ್ಯಾಗ ಹೆಚ್ಚು ಸಂಖ್ಯೆಗಳು ಕಂಡು ಬರ್ಲಿಕತ್ತಾವ ಅಂತ ಹೇಳಿಕತ್ತಾರ. ಅಂದ್ರ ಈ ಆರೋಗ್ಯ ಸರ್ಕಾರಿ ದವಾಖಾನಿದಾಗಿರುವಂತಹ ಸಿಬ್ಬಂದಿಗಳಿಗೆ ಸರಿಯಾದ ಟ್ರೈನಿಂಗ್ ಆಗಿರಲ್ಲ, ಅವ್ರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲ್ಲ, ಅನುಭವ ಇರಲ್ಲ. ಗರ್ಭಾವಸ್ಥೆಯೊಳಗಿದ್ದಂಥದ್ದವರು ಹೆರಿಗೆ ಟೈಮ್ನಾಗ ಇದ್ದಂತ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಹೆಂಗ, ಅಥವಾ ಅವರಲ್ಲಿ ಏನೆಲ್ಲ ಸಮಸ್ಯೆಗಳದಾವ ಡಯಾಗ್ನೋಸ್ ಮಾಡೋದಾಗಿರ್ಬಹುದು, ಇದೆಲ್ಲ ಲೇಟ್ ಆಗಿದ್ದಕ್ಕೆ ಸಾವಿನ ಪ್ರಕರಣಗಳು ಹೆಚ್ಚಾಗ್ಲಿಕ್ಕತ್ತಾವಂತ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ತಜ್ಞರು
ಒಬ್ರು ಹೇಳಲಿಕ್ಕತ್ತಾರ. ಹಿಂಗಾಗಿ ನೋಡ್ರಿ, ಕರ್ನಾಟಕದ ತ್ರಿವಳಿ ರತ್ನಗಳು ಸಿಎಂ ಸಿದ್ದರಾಮಯ್ಯನವರು, ಪ್ರಿಯಾಂಕ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಯಾರೆಲ್ಲ ಯಾವುದಕ್ಕೆ ನಿಶ್ಚಿತ, ಖಂಡಿತ, ಖಚಿತ ಅನ್ನೋದನ್ನ ಒಂದು ಫೋಟೋ ವೈರಲ್ ಆಗಿದೆ, ನೋಡ್ರಿ ಒಂದ್ಸಲ. ಇನ್ನು ಮಹಾರಾಷ್ಟ್ರದ ಮಂತ್ರಿ ನಿತೇಶ್ ರಾಣೆ ಅವರು ಒಂದು ಮಾತಾಡಿದ ಬಹಳ ವೈರಲ್ ಆಗ್ಲಿಕ್ಕತ್ತದ. ಅವ್ರು ಹೇಳ್ತಾರ, ಕೇರಳ ಅನ್ನೋದು ಮಿನಿ ಪಾಕಿಸ್ತಾನ ಇದ್ದಂಗ, ಹಿಂಗಾಗಿ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಅವ್ರ ಸಹೋದರಿ ಪ್ರಿಯಾಂಕಾ ಗಾಂಧಿಯಲ್ಲಿ ಗೆಲ್ಕೋತ ಬರ್ಲಿಕತ್ತಾರ. ಅಂಥವ್ರನ್ನ ಗೆಲ್ಲಿಸಿ ಸಂಸದರಾಗ್ಲಿಕ್ಕೆ ಇಂಥವ್ರ ಓಟ್ ಹಾಕುದು ಅಂತ ಹೇಳಿಕತ್ತಾರ. ನಿತೇಶ್ ನಾರಾಯಣ್ ರಾಣೆ ಅವರು ಮಹಾರಾಷ್ಟ್ರ ಸರ್ಕಾರದಾಗ ಕ್ಯಾಬಿನೆಟ್ ಮಂತ್ರಿ ಆಗ್ಯಾರ. ಕಂಕಾವಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥವ್ರು ಅಲ್ಲಿ ನೂತನವಾಗಿ ಮಂತ್ರಿ ಆಗ್ಯಾರ. ಅಷ್ಟೇ ಅಲ್ಲ, ಅವರು ಈ ಸರ್ಕಾರೇತರ ಸಂಸ್ಥೆ ಐತಿ ಒಂದು ಸ್ವಾಭಿಮಾನ ಸಂಘಟನೆ ಮುಖ್ಯಸ್ಥರು ಹೌದವರು. ಇವ್ರ ಹಿನ್ನೆಲೆ ಅಂತ ಒಂದ್ ಸ್ವಲ್ಪ ನೋಡಿದಾಗ ಇವ್ರ ಹೇಳಿಕೆಗಳ ವಿರುದ್ಧ ಒಂದಿಷ್ಟು ಕೇಸ್ಗಳು ಹಾಕ್ಯಾರ. ಆದ್ರೆ ಇದು ಯಾವುದಕ್ಕೂ ಅವ್ರು ಎಂದೂ ಅಂಜಿಲ್ಲ, ಬಗ್ಗಿಲ್ಲ. ಇದಕ್ ಸೀದಾ ಹೇಳ್ತಾರ ಅವ್ರು. ಇದೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಟ್ಟಂತ ನಿತೇಶ್ ರಾಣೆ ಅವ್ರು ಹೇಳುದೇನಂದ್ರ, ದೇಶದಾಗ 90% ಮಂದಿ ಹಿಂದೂಗಳೇ ಅದಾರ. ಹಿಂಗಾಗಿ ಹಿಂದೂಗಳ ಹಿತಾಸಕ್ತಿಗಳ ಬಗ್ಗೆ ಚಿಂತಿಸುವುದು ಅಪರಾಧ ಅಲ್ಲ, ಅವ್ರ ಪರವಾಗಿ ಮಾತಾಡುದು ಅಪರಾಧ ಅಲ್ಲ. ಅಷ್ಟೇ ಅಲ್ಲ, ದೇಶದಾಗ ಬಾಂಗ್ಲಾದೇಶಿಯರೇ ಹಿಂದೂ ಹಬ್ಬಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರ. ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೂ ಪೊಲೀಸರು ಕೇಸ್ ಹಾಕ್ತಾರಂದ್ರ ನಾ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥವೆಲ್ಲ ಸಾಕಷ್ಟು ನೋಡಿನಿ, ಇದೆಲ್ಲಾನು ಎದುರಿಸ್ಲಿಕ್ಕೆ ನಾ ಸಿದ್ಧರದೀನಿ ಅಂತ ಹೇಳಿ ಧೈರ್ಯದಿಂದ ಮಾತಾಡ್ತಾರ ನೋಡ್ರಿ. अहो ते मिनी पाकिस्तानच आहे केरळ. म्हणूनच तो राहुल गांधी तिथे निवडून, आता त्यांची बहीण निवडून येते ना, सगळे अतिरेकीच त्याला मतदान करतात. खरंच आहे, विचारा. ते काय अतिरेकींना धरूनच हे लोक खासदार झालेले आहेत. म्हणून आपल्याला सांगतो, हे कार्यक्रमाचं जसं आमंत्रण. ಇನ್ ಫೆಮಿನಾ ಮಿಸ್ ಇಂಡಿಯಾ ದೇಶದ ಪ್ರಮುಖ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದು. ಮಿಸ್ ಇಂಡಿಯಾ ಪಟ್ಟನ ಗೆಲ್ಲುದಂದ್ರ ಅಷ್ಟ ಈಸಿ ಅಲ್ಲ ಬಿಡ್ರಿ. ಯಾಕಂದ್ರ ಸ್ಪರ್ಧಿಗಳನ್ನು ಬರೇ ನೋಡ್ಲಿಕ್ಕೆ ಚಂದ ಇದ್ರ ಸಾಕಂತ ಹೇಳಿ ಸಿಲೆಕ್ಟ್ ಮಾಡೋದಿಲ್ಲ. ಅವ್ರ ಸೌಂದರ್ಯ ಆಯ್ತು, ಅವ್ರ ಮಿದುಳು ಎಷ್ಟು ಚಲೋ ಕೆಲಸ ಮಾಡ್ತೈತಿ, ಅವ್ರ ವ್ಯಕ್ತಿತ್ವ ಎಂಥದ್ದೈತಿ, ಇಂಥವೆಲ್ಲ ಬಹಳಷ್ಟು ಅಂಶಗಳನ್ನ ಇಟ್ಕೊಂಡು ಪರೀಕ್ಷೆ ಮಾಡ್ತಾರ. ಅದ್ರಾಗ ನಿಖಿತಾ ಪೋರ್ವಾಲ್ ಅನ್ನುವಂಥವ್ರು ಈ ಸಲ ಮಿಸ್ ಇಂಡಿಯಾಗಾರ ನಿಮ್ಗೆಲ್ಲ ಗೊತ್ತಿರ್ತೈತಿ. ಭಾರತೀಯ ಮನರಂಜನಾ ಉದ್ಯಮದಾಗ ಬಹಳ ಫೇಮಸ್ ಆಗಿದ್ರು. ಈಗ ಅಕ್ಟೋಬರ್ನಾಗ ನಡೆದಂತ ಈ ಸ್ಪರ್ಧೆದಾಗ ಫೆಮಿನಾ ಮಿಸ್ ಇಂಡಿಯಾ ಪಟ್ಟನ ಧರಿಸ್ಯಾರ. ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಬಂದಿರುವಂತಹ ಈ ನಿಖಿತಾ ಪೋರ್ವಾಲ್ ಸೃಜನಶೀಲತೆಯಿಂದ ಇರುವಂತಹ ವ್ಯಕ್ತಿ ಅಂತ ಗೊತ್ತಾಗದ. ಆದ್ರ ಅವ್ರದೊಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ, ನೋಡ್ರಿ ಒಂದ್ಸಲ. ನೋಡ್ರಿ, ತಾವು ಮಿಸ್ ಇಂಡಿಯಾ ಸ್ಪರ್ಧೆದಾಗ ಗೆದ್ದಂತಹ ಕಿರೀಟನ ದೇವರ ಪಾದಕ್ಕೆ ಅರ್ಪಣೆ ಮಾಡ್ಯಾರ. ಅಂದ್ರ ನಾವ್ ಎಷ್ಟೇ ಎತ್ತರಕ್ಕೆ ಬೆಳಿಲಿ, ಏನೇ ಸಾಧನೆ ಮಾಡ್ಲಿ, ನಮ್ಮ ಮೂಲ ಬೇರುಗಳನ್ನ ನಾವು ಬಿಡಬಾರ್ದು, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಬಿಡಬಾರ್ದು ಅನ್ನೋದಕ್ಕೆ ಇಂಥವ್ರು ಉದಾಹರಣೆಯಾಗಿ ನಿಲ್ತಾರ. ನೋಡ್ರಿ, ಏನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ಇವತ್ತಲ್ಲ 2024ಕ್ಕೆ ಇಷ್ಟು ಸುದ್ದಿ ಸಾಕಂತ ಅನಿಸ್ತದ. ಇನ್ನು ನಿಮ್ಮ ಭೇಟಿ ಸೀದಾ 2025ರಾಗ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.